ನಮಸ್ತೆ, ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಎರಡು ರೀತಿಯ ನಿಪ್ಪಟ್ಟುಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ ನಿಪ್ಪಟ್ಟು, ಇನ್ನೊಂದು ಪ್ಲೈನ್ ನಿಪ್ಪಟ್ಟು. ಈ ನಿಪ್ಪಟ್ಟಿಗೆ ಫಸ್ಟು ನಾವು ಶೇಂಗಾ ಬೀಜಗಳನ್ನು ಮೊದಲು ಹುರಿದು ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಣ್ಣ ಉರಿನಲ್ಲಿ ಈ ಶೇಂಗಾ ಬೀಜನ ಹುರಿತಾ ಇರಬೇಕು. ಅದರ ಸಿಪ್ಪೆ ಬಿಟ್ಕೊಂಡು ಬರುತ್ತೆ, ಅದರ ಕಪ್ಪಾಗಬಾರ್ದು. ಆ ರೀತಿ ಹುರಿದು ಅದನ್ನು ನಾವು ನೋಡಿ, ಈ ರೀತಿ ಸಿಪ್ಪೆ ಹೋಗುತ್ತೆ. ಎಳ್ಳು ಹಬ್ಬದಲ್ಲಿ ಮಾಡ್ತಾರಲ್ಲ ಆ ಥರ. ಇದನ್ನು ನೀಟಾಗಿ ನಾವು ಸಿಪ್ಪೆ ಎಲ್ಲದನ್ನು ತೆಗೆದು ಒಂದು ಜಾಲರಿಗೆ ಹಾಕಿ ಅದರಲ್ಲಿ ಕ್ಲೀನಾಗಿ ಸಿಪ್ಪೆಗಳನ್ನೆಲ್ಲ ಕೈನಲ್ಲಿ ಈ ರೀತಿ ಕ್ರಷ್ ಮಾಡಿದಾಗ ಅದರ ಸಿಪ್ಪೆ ನೀಟಾಗಿ ಬಿಟ್ಕೊಂಡು ಬರುತ್ತೆ. ಆಮೇಲೆ ಅದನ್ನು ಒಂದು ಸ್ವಲ್ಪ ಕೇರಿದ್ರೆ ಆ ತೆಳು ಸಿಪ್ಪೆಗಳೆಲ್ಲ ಹೊರಟೋಗ್ತವೆ. ಹೀಗೆ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಕ್ಲೀನ್ ಮಾಡಿದ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಹಾಕಿ ಅದನ್ನು ನೀಟ್ ಮಾಡ್ಕೋಬೇಕಾಗುತ್ತೆ. ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇವಾಗ 125 ಗ್ರಾಮ್ನಷ್ಟು ಚಿರೋಟಿ ರವೆ, ಅರ್ಧ ಪಾವು, ಮತ್ತು ಒಂದು ಪಾವು 150 ಗ್ರಾಮ್ ಬರುತ್ತೆ, ಅದು 500 ಗ್ರಾಮ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಎಳ್ಳು ಮತ್ತು ಜೀರಿಗೆ ಹಾಕ್ಕೊಂಡು ಅದು ತಣ್ಣಗೆ ಇಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ. ಅದನ್ನು ನಾನು ಆಮೇಲೆ ನಿಮಗೆ ಯಾಕೆ ಅಂತ ಹೇಳ್ತೀನಿ. ಆಮೇಲೆ ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಳಿ ಕಲರ್ಗೆ. ಆಮೇಲೆ ಒಂದು ಸ್ವಲ್ಪ ಕಡಲೆ ಅಂದರೆ ರವೆಯ ಅರ್ಧದಷ್ಟು ಕಡಲೆ ಇರಲಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಕೊಬ್ಬರಿ, ಇಂಗು. ಈಗ ಇಂಗು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೊಬ್ಬರಿ ಹಾಕಿ, ಹೆಚ್ಚಿಗೆ ಕೊಬ್ಬರಿ ಬೇಕಾಗೋದಿಲ್ಲ. ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಮಿಕ್ಸಿನಲ್ಲಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ಈ ಹಿಟ್ಟಿನ ಜೊತೆ ಒಳಗೆ ಮಿಕ್ಸ್ ಮಾಡಬೇಕು. ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, ಆ ಹಿಟ್ಟಿನ ಜೊತೆ ಒಳಗೆ ಮಿಕ್ಸ್ ಮಾಡಬೇಕು. ಈಗ ಟೋಟಲ್ಲು ನಮಗೆ ಆ ಹಿಟ್ಟುಗಳು ರವೆ ಸೇರಿ 2.5 ಪಾವು ಆಯಿತು, ಇದು ಸೇರಿ 3 ಪಾವು ಆಯಿತು. ಇದನ್ನು ಚೆನ್ನಾಗಿ ನಾವು ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕಬೇಕು. ಕಲ್ಲರ್ಗಲ್ಲ, ಇದು ಖಾರಕ್ಕೆ. ಇದು ಹಾಕಿ ಚೆನ್ನಾಗಿ ಕಲಸಿ ಇದಕ್ಕೆ ನಾವು ಬಿಸಿ ಎಣ್ಣೆ ಹಾಕಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೆಲಗಡಲೆ ಬೀಜ, ಶೇಂಗಾ ಬೀಜ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾವು ಮಿಕ್ಸಿನಲ್ಲಿ ಒಂದು ಪಲ್ಸ್ ಹೀಗೆ ಪೌಡ್ರ್ ಮಾಡಿ ಅದಕ್ಕೆ ಹಾಕಬೇಕು. ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈಗ ಇವೆಲ್ಲ ಸೇರಿ ನಮಗೆ ಒಂದು 3 ಪಾವು ಅಂದರೆ ಒಂದು 600 ಗ್ರಾಮ್ನಷ್ಟು ಬಂದಿದೆ. ಇವಾಗ ಎಣ್ಣೆ ಹಾಕೋದಕ್ಕೆ ನೋಡಿ, ನಾನು ಈ ಸೌಟನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಕೋಡ್ಬಳೆ, ಚಕ್ಲಿ ಎಲ್ಲದಕ್ಕೂ ಸಹಿತ ಈ ಅಳತೆ ಇದೆಯಲ್ಲ, ಇದರಲ್ಲಿ 1 ಪಾವಿಗೆ ಇದರಲ್ಲಿ 1 ಹಾಕೋದು. ನಾನು ಟೀ ಸ್ಪೂನ್ ಆದರೂ ಆಗ್ಬೋದು, ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಆ ಅಳತೆಗಳು ನನಗೆ ಗೊತ್ತಿಲ್ಲ. ನೋಡಿ, ಇಷ್ಟು ಹಾಕಬೇಕು. ಈಗ ಆ ಎಣ್ಣೆನ ಹೊಗೆ ಬರೋ ಹಾಗೆ ಬಿಸಿ ಮಾಡಬೇಕು. ಬಿಸಿ ಮಾಡಿ ಅದನ್ನು ಆ ಹಿಟ್ಟಿಗೆ ಹಾಕಿ ಮೊದಲು ಸೌಟಲ್ಲಿ ಚೆನ್ನಾಗಿ ಅದನ್ನು ಕೈ ಆಡಿ, ಆಮೇಲೆ ಕೈಯಲ್ಲಿ ಮುಟ್ಬೋದು, ಆವಾಗ ಕಲಿಸ್ಬೋದು ಸ್ವಲ್ಪ ತಣ್ಣಗಾಗಿರೋದ್ರಿಂದ. ಆದರೆ ಹೊಗೆ ಬರೋ ಅಂಥ ಎಣ್ಣೆನೇ ಹಾಕಬೇಕು ನಿಮಗೆ ಗರಿಗರಿಯಾಗಿ ಬರಬೇಕು ಅಂತ ಇದ್ದರೆ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಅದರಲ್ಲಿ ನಾನು ಅರ್ಧ ಹಿಟ್ಟನ್ನು ಬೇರೆ ತೆಗೆದಿಟ್ಕೊಳ್ತೀನಿ. ಅದು ಮುಷ್ಟಿ ಬರೋ ತನಕ, ಮುಷ್ಟಿ ಹಿಡಿಯೋ ತನಕ ನಿಮಗೆ ಬರಲಿಲ್ಲ ಅಂದರೆ ಹೆಚ್ಚಿಗೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ನೀವು. ನೋಡಿ, ಇವಾಗ ಅದರಲ್ಲಿ ಅರ್ಧ ಅಂದರೆ 1.5 1 ಮುಕ್ಕಾಲು ಪಾವ್ನಷ್ಟು. ಪಾವು ಅಂತಂದರೆ 1 ಪಾವಿಗೆ 250 ಗ್ರಾಮ್ ಅಂತ ಲೆಕ್ಕ ಇಟ್ಕೊಳ್ಳಿ. ಇದನ್ನು ಇವಾಗ ಕಲಿಸ್ತೀನಿ. ಅದೆರಡನ್ನು ತೆಗೆದಿಟ್ಟಿದ್ದೀನಿ, ಅದು ಆಮೇಲೆ ಹೇಳ್ತೀನಿ. ಇವಾಗ ಇದಕ್ಕೆ ಬಿಸಿ ಎಣ್ಣೆ ಎಲ್ಲ ಆಗಿದೆ. ಈಗ ಹಾಕ್ತಾ ಇರೋ ನೀರು ಇದೆಯಲ್ಲ, ಇದು ಬಿಸಿ. ನಾವು ಕಾಫಿ ಕುಡಿಯೋಷ್ಟು ಬಿಸಿ ನೀರು ಹಾಕಬೇಕು. ಬಿಸಿ ನೀರು ಹಾಕಿ ಕಲಿಸ್ಬೇಕು. ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರೋದಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ. ಮೊದಲೇನು ನಾವು ಬಾಣಲೆಯಲ್ಲಿ ಹುರಿದೇ ಇರೋದ್ರಿಂದ ಆಮೇಲೆ ಅದನ್ನು ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆವಾಗ ಅದನ್ನು ಜಾಸ್ತಿ ನಾದೋ ಅಗತ್ಯ ಇರಲ್ಲ. ನಾವು ಬಿಸಿ ನೀರು ಹಾಕಿದಾಗ ಮಧ್ಯಮ ಉರಿನಲ್ಲಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡು ನಾವು ಕಾಫಿ ಕುಡಿಯೋ ಅಷ್ಟು ಅದಕ್ಕೆ ಬಿಸಿ ಬರುತ್ತಲ್ವ, ಆವಾಗ ಇದನ್ನು ಹಾಕ್ಕೊಳ್ಳಿ. ತುಂಬ ಕುದಿಯೋ ನೀರಲ್ಲ, ಕಾಫಿ ಕುಡಿಯೋ ಹದದಲ್ಲಿರಲಿ. ನೋಡಿ, ಇಷ್ಟ ಆಯಿತು. ಇದು ಪ್ಲೈನ್ ನಿಪ್ಪಟ್ಟು. ಇದನ್ನು ನಾವು ಒಂದು ಒದ್ದೆ ಬಟ್ಟೆ ಮಾಡಿ ಒಣಗದೇ ಇರೋ ಥರ ಒಂದು ಕಡೆಗೆ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ನಾವು ಈರುಳ್ಳಿ ರೆಡಿ ಮಾಡ್ಕೊಳ್ಳೋಣ. ಇದು ಸಾಂಬಾರು ಈರುಳ್ಳಿ ಹೇಳ್ತಾರಲ್ಲ, ಸಣ್ಣ ಈರುಳ್ಳಿ. ಈ ಈರುಳ್ಳಿ ಸ್ವಲ್ಪ ಬಿಡಿಸೋದೆಲ್ಲ ಕಷ್ಟ ಇದು, ಆದರೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 8ರಿಂದ 10 12 ಅಥವಾ ಇನ್ನೂ ಜಾಸ್ತಿ ಹಾಕ್ಕೋಬೋದು ನೀವು. ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಜಾಸ್ತಿ ಹಾಕಿದ್ರೂ ಏನೂ ತೊಂದರೆ ಇಲ್ಲ. ಇದನ್ನು ನಾವಿವಾಗ
ಮಿಕ್ಸಿನಲ್ಲಿ ಒಂದು ಪಲ್ಸ್ ಇಷ್ಟು ಮಾಡಿ ನೋಡಿ, ಈ ರೀತಿ ಹದದಲ್ಲಿ ಅದನ್ನು ಅದ್ರ ಜೊತೆ ಒಳಗೆ ಹಾಕಿ ಕಲಸಿ ಆಮೇಲೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋದು. ಇದಕ್ಕೂ ಸಹಿತ ನಾವು ಬಿಸಿ ನೀರು ಹಾಕಬೇಕು. ಅಂದರೆ ಒಂದು ಕಾಫಿ ಕುಡಿಯೋ ಹದ ಅಂತ ಹೇಳಿದ್ನಲ್ಲ ನಾನು, ಅಷ್ಟು ಬಿಸಿ ಇರಲಿ. ಆ ಬಿಸಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ಈರುಳ್ಳಿ ನಿಪ್ಪಟ್ಟಿದೆಯಲ್ಲ, ಇದು ಇರುತ್ತೆ, ಎಷ್ಟು ದಿನ ಬೇಕಾದರೂ ಇರುತ್ತೆ. ನಾವು ಜಾಸ್ತಿ ದಿವಸ ಇಟ್ಕೊಳ್ಳೋದ್ರೊಳಗಡೆ ಅದು ರುಚಿ ಟೇಸ್ಟು ಇದಕ್ಕೆ ಖಾಲಿಯಾಗೇ ಹೋಗುತ್ತೆ, ಉಳಿಯೋದೇ ಕಷ್ಟ. ಇರುತ್ತೆ, ತೊಂದರೆ ಇಲ್ಲ. 1 ತಿಂಗಳು 1.5 ತಿಂಗಳು ತನಕ ಅದು ಎಣ್ಣೆಲಿ ಫ್ರೈ ಆಗಿರೋದ್ರಿಂದ ಅಷ್ಟು ಬೇಗ ಏನೂ ಹಾಳಾಗಲ್ಲ. ಇದು ಈರುಳ್ಳಿ ನಿಪ್ಪಟ್ಟಿಗೋಸ್ಕರ ನಾನು ರೆಡಿ ಮಾಡ್ತಾಯಿದ್ದೀನಿ. ಈಗ ಫಸ್ಟು ನಾನು ಪ್ಲೈನು ನಿಪ್ಪಟ್ಟಿದೆಯಲ್ಲ ಅದನ್ನು ರೆಡಿ ಮಾಡ್ಕೊತೀನಿ. ಈಗ ಇದು ಪ್ಲೈನ್ ನಿಪ್ಪಟ್ಟಿನ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಸಣ್ಣ ಪ್ಲೇಟ್ನಲ್ಲಿ ಒಂದು ಅಳತೆಗೆ ಬರೋ ಹಾಗೆ ನಾವು ಚೆನ್ನಾಗಿ ಅದನ್ನು ಮೇಲಿಂದ ಒತ್ತಿದಾಗ ನೋಡಿ ಇಷ್ಟು ಅಳತೆನಲ್ಲಿ ಬರುತ್ತೆ. ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕು, ಯಾಕೆಂದರೆ ಅದು ಉಬ್ಬೋದಿಲ್ಲ ಎಣ್ಣೆಗೆ ಹಾಕಿದಾಗ. ನಾವು ಈ ರೀತಿ ಹೋಲ್ ಮಾಡಿದಾಗ ಚುಚ್ಚಿ ಹೋಲ್ ಮಾಡಿ ಅದನ್ನು ನೋಡಿ ಈ ರೀತಿ ತಿಕ್ನೆಸ್ ಬರಬೇಕು. ಅದು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ತುಂಬ ತೆಳ್ಳಗಿದ್ರೆ ಅದು ಹಪ್ಪಳದ ಥರ ಆಗುತ್ತೆ. ಹೀಗೆ ಮಾಡಿ ಇದನ್ನು ನಿಪ್ಪಟ್ಟುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ನಿಪ್ಪಟ್ಟುಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಎಣ್ಣೆಗೆ ಹಾಕೋದಕ್ಕೆ ಒಂದು 10ರಿಂದ 12 ನಿಪ್ಪಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕರಿಯೋದಕ್ಕೆ ಈಸಿ ಆಗುತ್ತೆ ನಮಗೆ. ಎಲ್ಲ ನಿಪ್ಪಟ್ಟುಗಳು ರೆಡಿ ಆಗಿದ್ದಾವೆ ನೋಡಿ, ಅಷ್ಟು ಹದದಲ್ಲಿ ಅಷ್ಟು ದಪ್ಪಕ್ಕಿರಬೇಕು. ಇವಾಗ ಇಷ್ಟು ನಿಪ್ಪಟ್ಟುಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ನಾವು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕೋದಂದರೆ ತುಂಬ ದೊಡ್ಡ ಉರಿ ಅಲ್ಲ, ಇದು ಮೀಡಿಯಮ್ ಉರಿನಲ್ಲಿ ಹಾಕಬೇಕು. ಒಂದು ನಿಪ್ಪಟ್ಟು ಮೇಲೆ ಬಂದ ಮೇಲೆ ಇನ್ನೊಂದು ನಿಪ್ಪಟ್ಟನ್ನು ಕರಿಯೋದಕ್ಕೆ ಹಾಕಬೇಕು. ಒಟ್ಟೊಟ್ಟಿಗೆ ಹಾಕಿದಾಗ ಅವು ಅಂಟ್ಕೊಳ್ಬಿಡ್ತವೆ, ಒಂದಕ್ಕೊಂದು ಅಂಟ್ಕೊಂಡಾಗ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಡಿ ಬೇಯಬೇಕು. ಹಾಗಾಗಿ ನೋಡಿ ಇವಾಗೆಲ್ಲ ಒಂದು ಕಡೆ ಹೋಗಿ ನಿಂತಿದೆ. ನಾನು ಚಕ್ಲಿ ಕೋಡ್ಬಳೆಗೆಲ್ಲ ನಿಮಗೆ ತೋರಿಸ್ತಾ ಇದ್ನಲ್ಲ ಅದೇ ಥರನೇ ಇವಾಗ ಇದು ಆಗಿದೆ. ಇನ್ನು ನೆಕ್ಸ್ಟು ನಾನು ಈರುಳ್ಳಿ ನಿಪ್ಪಟ್ಟು ಹಿಟ್ಟನ್ನು ತೋರಿಸ್ತೀನಿ. ಈರುಳ್ಳಿ ನಿಪ್ಪಟ್ಟನ್ನು ಅದೇ ಥರನೇ ನಾವು ನೀಟಾಗಿ ಎಲ್ಲದನ್ನು ನಾವು ಒತ್ತಿ ಇಟ್ಕೋಬೇಕು. ಇದನ್ನು ಸಹಿತ ನಾನು ಒತ್ತಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಿಪ್ಪಟ್ಟು ನೀವು ಒಂದು ಸರಿ ತಿಂದರೆ ಕಳೆದೇ ಹೋಗ್ತೀರಾ. ನೋಡ್ತಾ ಇರಿ, ನಾನು ಹೇಳೋದೇನು ಅತಿಶಯೋಕ್ತಿ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಕೋಡ್ಬಳೆ ಸಹಿತ ಮಾಡ್ಬೋದು. ಈರುಳ್ಳಿ ಕೋಡ್ಬಳೆನ ನಾನು ಸದ್ಯದಲ್ಲೇ ವಿಡಿಯೋ ಮಾಡ್ತೀನಿ ನೋಡಿ. ಇವಾಗ ಈರುಳ್ಳಿ ನಿಪ್ಪಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು 7-8 ನಿಪ್ಪಟ್ಟು ರೆಡಿ ಮಾಡಿ ಆಮೇಲೆ ಅದನ್ನು ಎಣ್ಣೆಲಿ ಕರೆದು ತೋರಿಸ್ತೀನಿ. ಈಗ ಮೀಡಿಯಮ್ ಉರಿನಲ್ಲಿ ಅದು ಬಿಸಿಯಾಗಿರಬೇಕು ಎಣ್ಣೆ. ಈಗ ನಾನು ಸುಮಾರು ಒಂದು 10-12ರಷ್ಟು ನಿಪ್ಪಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮೀಡಿಯಮ್ ಉರಿನಲ್ಲಿ ಬಿಸಿ ಇರೋ ಅಂಥ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಒಂದು ನಿಪ್ಪಟ್ಟು ಹಾಕಿದ ಮೇಲೆ ಅದು ಮೇಲೆ ಬರುತ್ತೆ, ಮತ್ತು ಇನ್ನೊಂದು ನಿಪ್ಪಟ್ಟು. ಎಲ್ಲ ನಿಪ್ಪಟ್ಟುಗಳು ಮೇಲೆ ಬಂದ ನಂತರ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಎಲ್ಲ ನಿಪ್ಪಟ್ಟುಗಳು ಮೇಲೆ ಬರಬೇಕು. ನಾವು ಹಾಕಿರೋ 3 ನಿಪ್ಪಟ್ಟು, ಆ 3 ನಿಪ್ಪಟ್ಟುಗಳು ಮೇಲೆ ಬಂದ ಮೇಲೆ ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮಲ್ಲ, ಮೀಡಿಯಮ್, ಅದರಲ್ಲೂ ಮೀಡಿಯಮ್, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ನಿಧಾನಕ್ಕೆ ನೋಡಿ ಎಣ್ಣೆ ಸೌಂಡ್ ಬರ್ತಾ ಇದೆ, ಆ ಥರ ನಿಧಾನಕ್ಕೆ ಅದು ಗರಿಗರಿ ಆಗೋದಕ್ಕೆ ನಿಧಾನಕ್ಕೆ ಉರಿನಲ್ಲಿ ಇಟ್ಕೊಂಡು ಕೈ ಆಡ್ತಾ ಇರಬೇಕು. ಅವು ಒಂದು ಕಡೆ ಹೋಗಿ ನಿಲ್ಲಬಾರ್ದು, ತಿರುಗಿಸ್ತಾನೆ ಇರಬೇಕು. 1 ಸೆಕೆಂಡ್ 2 ಸೆಕೆಂಡ್ಗೊಂದು ಸರಿ. ನೋಡಿ ಇದು ರೆಡಿಯಾಗಿದೆ. ಇದು ಈರುಳ್ಳಿ ನಿಪ್ಪಟ್ಟು. ಈಗ ಇನ್ನೊಂದು ಸರಿ ನಿಮಗೆ ಅದು ಯಾವ ಥರ ಅಂತ ಹೇಳಿ ತೋರಿಸ್ತೀನಿ. ಈಗ ಇದು ಮೀಡಿಯಮ್ ಫ್ಲೇಮಲ್ಲಿ ಇದ್ದಾಗ ಇದನ್ನು ಹಾಕ್ತಾಯಿರೋದು. ಎಲ್ಲ ನಿಪ್ಪಟ್ಟುಗಳು ಮೇಲೆ ಬಂದ ಮೇಲೆ ಮೀಡಿಯಮ್ಗಿಂತ ಲೋ ಅದ್ರ ಮಧ್ಯದಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಟು ಲೋ ಅದ್ರ ಮಧ್ಯದಲ್ಲಿ. ಅದ್ರ ಪಾಡಿಗೆ ಅದು ಕುಡಿತಾ ಬರುತ್ತೆ ಎಣ್ಣೆ, ಅದು ಫ್ರೈ ಆಗ್ತಾ ಬರುತ್ತೆ, ಚೆನ್ನಾಗಾಗುತ್ತೆ. ಕೈ ಆಡೋದಕ್ಕೆ ಸ್ವಲ್ಪ ಜಾಗ ಇದ್ದರೆ ಒಳ್ಳೆಯದು. ಈಗ ನೋಡಿ ಇದು ಈರುಳ್ಳಿ ನಿಪ್ಪಟ್ಟು ರೆಡಿ ಆಯಿತು. ಅದು ಸಾಂಬಾರು ಈರುಳ್ಳಿ, ಕೆಲವು ಕಡೆ ಸಾಂಬ್ರಾಣಿ ಈರುಳ್ಳಿ ಅಂತಲೂ ಹೇಳ್ತಾರೆ. ತುಂಬ ಗರಿಗರಿಯಾಗಿ ಬಂದಿದೆ. ಬಾಯಿಗೆ ಹಾಕೋದ್ರೊಳಗೆ ಕರಗೇ ಹೋಗುತ್ತೆ. ನಿಮಗೆ ಹೊರಗಡೆ ಎಲ್ಲ ಈ ಥರ ನಿಪ್ಪಟ್ಟುಗಳು ಸಿಕ್ಕೋದಿಲ್ಲ. ಇದು ಮನೇಲಿ ನೀವು ಬೇಕು ಅಂದಾಗ ಮಾಡ್ಕೊಳ್ಬೋದೇ ಹೊರತು ಈರುಳ್ಳಿ ಎಲ್ಲ ಹಾಕಿ ಮಾಡಿರೋ ಅಂಥ ನಿಪ್ಪಟ್ಟುಗಳು ಎಲ್ಲ ನಿಮಗೆ ಹೊರಗಡೆ ಸಿಗೋದು ಕಷ್ಟ. ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಎಷ್ಟು ಕಲರಾಗಿ ಬಂದಿದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ
ನನಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಗಳನ್ನು ಹಾಕೋದಕ್ಕೂ ಸಹಿತ ನನಗೆ ಇಂಟ್ರೆಸ್ಟ್ ಬರುತ್ತೆ. ಲೈಕ್ ಮಾಡಿ, ನಿಮಗಿಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ಥರದ್ದು ಬೇಕಾದಷ್ಟು ತಿಂಡಿಗಳು, ಅಡುಗೆಗಳು ಎಲ್ಲದೂ ಸಹಿತ ನನಗೆ ಗೊತ್ತಿರೋದ್ರಿಂದ ನಾನು ನೆಕ್ಸ್ಟು ಎಲ್ಲ ಒಂದೊಂದಾಗೆ ಹಾಕಬೇಕು ಅಂತ ಇದ್ದೀನಿ. ಆದರೆ ನೀವು ಲೈಕ್ ಮಾಡಿದಾಗ ನನಗೆ ಜಾಸ್ತಿ ಜನ ವ್ಯೂಸ್ ಬರುತ್ತೆ ಅಂತ ಅಷ್ಟೇ. ನಾನು ಈಗಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಬೆಳವಣಿಗೆಗೆ ನಿಮ್ಮ ಲೈಕು ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ ಎಲ್ಲದೂ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ನಮ್ಮನ್ನು ಬೆಳೆಸೋದಲ್ವ. ಹಾಗಾಗಿ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.